ಸಿಎಂಇ ಕಾರ್ಯಕ್ರಮ ಇನ್ವೈಟ್ ಮಾಡಿದ್ರು. ಹರ್ಷ ಸರ್ ನೀವೆಲ್ಲ ನೋಡ್ತೀರಿ, ಹೆಸರು ಮಾತ್ರ ಹರ್ಷ, ಅವರು ಬಾಳಿನಲ್ಲಿ ಸದಾ ಹರ್ಷ. ಎರಡನೇದು ಅವ್ರ ಜೊತೆಗೆ ಸರ್ ಯಾವಾಗಲೂ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ದಿವ್ಯ ಜ್ಯೋತಿಯನ್ನು ಬೆಳೆಸಿ ಇವತ್ತು ದಿವ್ಯ ಒಳ್ಳೆಯ ಹೆಸರು ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ನಾವು ಒಂದು ಮಾದರಿ ಇಲ್ಲ. ಸೊ ಇವರಿಬ್ರು ಯಾಕೆ ಮಾದರಿ ಅಂತಂದ್ರೆ, ಈ ಹರ್ಷ ಸರ್ ಒಂದು ಸ್ಪೀಚ್ ಬಹಳಷ್ಟು ನನಗೆ ಹೃದಯಪೂರ್ವಕ. MBBS MD ಮಾಡಿದ್ರು, ಅಷ್ಟೆಲ್ಲ ಓದಿದೀವಿ ನಾವು. ಬಟ್ ಕೆಲವೊಂದಿಷ್ಟು ಅವರಲ್ಲಿ ಸಮಾಜದಲ್ಲಿ ನಾವು ಹೆಂಗ ನಾವು ಮೊಟಿವೇಶನ್ ಮಾಡಬೇಕು ಅನ್ನೋದನ್ನ ಅವತ್ತೇ ಕಲಿತು ಅದನ್ನೇ ನಾವು ಸೀದಾ ಸ್ಫೂರ್ತಿಯಾಗಿ ತಗೊಂಡು ಹಾವೇರಿಯಲ್ಲಿ ಮೊದಲು ಸಿಟಿ ಒಳಗೆ ಅಷ್ಟೇ ಮಾಡ್ತಾ ಇದ್ದೀವಿ, ಡಿಗ್ರಿ ಕಾಲೇಜಲ್ಲಿ ಅಷ್ಟೇ ಮಾಡ್ತಾ ಇದ್ದೀವಿ. ಇವರ ಮಾತುಗಳನ್ನು ಕೇಳಿ ನಾವು ಪ್ರತಿ ಗ್ರಾಮಗಳಲ್ಲಿ ಸಹಿತ ಈ ಬ್ಲಡ್ ಕ್ಯಾಂಪ್ ಅನ್ನೋದನ್ನ ಹುಟ್ಟಿಸಿ ಇವತ್ತ 2015ರಿಂದ ಆಚೆ ಹಾವೇರಿ ಬ್ಲಡ್ ಬ್ಯಾಂಕ್ ಕೇವಲ ವರ್ಷಕ್ಕೆ 600 ಕಲೆಕ್ಷನ್ ಮಾಡುವುದು. ಒಂದು ಸಾಧಕರ ಮಾತನ್ನು ಕೇಳಿದ ಮೇಲೆ 15ರಿಂದ ಈಚೆ ಇವತ್ತು 600 ಇದ್ದದನ್ನ 8,000 ಇಯರ್ಗೆ ನಾವು ಬಂದಿದ್ದೇವೆ. ಸೊ ಹೀಗಾಗಿ ಸಾಧನೆ ಬಹಳಷ್ಟು ಕಷ್ಟ ಇರುತ್ತೆ. ಸೊ ಹೀಗಾಗಿ ಬಹಳಷ್ಟು ಕಷ್ಟ ಇರುತ್ತೆ. ದಯವಿಟ್ಟು ಈ ವಿದ್ಯಾರ್ಥಿಗಳೆಲ್ಲ ಇದ್ದೀರಪ್ಪ ಅಂತಂದ್ರೆ ನಮ್ಮಲ್ಲಿ ವಿನಂತಿ ಏನಂತಂದ್ರೆ, ನನ್ನ ಪರಿಸ್ಥಿತಿ ನೋಡ್ಬೋದು ಹೇಗಿದೆ, ಕೂತ್ರ ಕೂಡಕ್ ಬರಲ್ಲ, ಮೆಟ್ಲ ಇಡಕ್ ಬರಲ್ಲ. ಆದರೂ ಸಹಿತ ಒಂದು ಹಳ್ಳಿ ಒಳಗೆ ಬ್ಯಾಡಗಿ ತಾಲೂಕು ಸದಾ ಹಳ್ಳಿ ಅಂದ್ರೆ ಇನ್ನೋರಿಗೆ ಬಸ್ ಇಲ್ಲ. ಸೊ ಅಂತ ಊರಲ್ಲಿ ಹುಟ್ಟಿ ಇವತ್ತು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿ ಮತ್ತೆ ನಾವು ಹಳ್ಳಿ ಸರ್ವಿಸ್ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಅದು ಒಂದು ದೊಡ್ಡ ಸಾಧನೆ. ಅದಕ್ಕೆ ನಾನೇ ಒಂದು ಮಾಡಿದೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಜಸ್ಟ್ ನಮ್ಮ ತಂದೆ ತಾಯಿ ಸ್ವಲ್ಪ ನಮ್ಮ ಗಮನ ಕೊಡೋದು. ನಮ್ಮ ತಂದೆ ತಾಯಿ ಶ್ರಮ ವಹಿಸಿದ್ದಾರೆ, ಕಲಿಸಿದ ಗುರುಗಳು ನಮ್ಗೆ ಶ್ರಮ ಹೆಂಗೆ ಆಗ್ತಾ ಇದ್ದಾರೆ, ಸ್ವಲ್ಪ ಮೆಲುವು ಹಾಕೊಂಡ್ಬಿಟ್ರು ಸಾಕು. ಸೊ ಅದು ತಾನಾಗಿ ಸಾಧನೆಯಾಗಿ ಸಾಧಕರ ರೂಪದಲ್ಲಿ ನಾವು ಮೇಲೆ ಬರ್ತೀವಿ. ಸೊ ಹೀಗಾಗಿ ಯಾಕೆ ಇಲ್ಲೇ ಹೇಳ್ತೀನಿ, ವರ್ಲ್ಡ್ ಓವರ್ ಡೇ ಯಾಕೆ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ರಕ್ತದಾನ ಯಾಕೆ ಮಾಡಿರ್ತೀನಿ ಅಂದ್ರೆ, ಒಬ್ಬ ಮಹಿಳೆ ಅವಳ ಎಂಗೇಜ್ಮೆಂಟ್ಗೆ ಎಷ್ಟು ಜನ ಊಟಕ್ಕೆ ಹೋಗ್ತೀರಿ? 1000 ಮಂದಿ ಕರಿತೀರಿ ಹೋಗ್ಬೇಕು. ಅದ ಮಹಿಳೆ ಮದುವೆಗೆ ಇನ್ವೈಟ್ ಮಾಡ್ತಾರೆ, ಎಷ್ಟು ಮಂದಿ ಊಟಕ್ಕೆ ಹೋಗ್ತೀರಿ? ಕಲ್ಯಾಣ ಮಂಟಪಕ್ಕೆ ಒಂದು 5,000 ಮಂದಿ ಹೋಗ್ತೀವಿ. ನೆಕ್ಸ್ಟ್ ಅದೇ ಮಹಿಳೆ ನಾಮಕರಣ ಕರೀತಾಳೆ, ಅವಾಗಲೂ ನಾವು ಊಟಕ್ಕೆ ಹೋಗ್ತೀವಿ ಬಹಳ ಜನ. ಅದೇ ಮಹಿಳೆ ಪ್ರೆಗ್ನೆಂಟ್ ಆಗಿ ಡೆಲಿವರಿಗೆ ಆಸ್ಪತ್ರೆಗೆ ಬಂದಾಗ ಒಬ್ಬರು ಇರಲ್ಲ, ಎಲ್ಲ ಊಟ ಎಲ್ಲ ಏನಿಲ್ಲ, ಎಲ್ಲ ಬ್ಲಡ್ ಇಲ್ಲ ಆಪಲ್ ಹಿಡ್ಕೊಂಡು ಬಂದಿರ್ತಾರೆ. ತಿನ್ನುವಂತ ಪರಿಸ್ಥಿತಿ ಅವಳು ಇರಲ್ಲ. ಯಾರು ತಿಂತಾರೆ? ಕುಂತ ಸಂಬಂಧಿಕರು ತಿಂತಾರೆ, ರಕ್ತ ಕೊಡೋದು. ಅದಕ್ಕೆ ವಿನಂತಿ ಏನಪ್ಪ ಅಂತಂದ್ರೆ, ಸರ್ ಆಲ್ರೆಡಿ ಹೇಳಿದ್ದಾರೆ, ರಕ್ತದಾನ ಗಂಡು ಮಕ್ಕಳು ಏನಾದ್ರೆ ಪ್ರತಿ 4 ಸರಿ ಕೊಡಬೇಕಂತಿದೆ. ಅಟ್ಲೀಸ್ಟ್ ನೀವು ವರ್ಷಕ್ಕೆ 2 ಸರಿ ಫಿಕ್ಸ್ ಮಾಡ್ಕೊಡ್ತೀವಿ. ಒಂದು ತಂದೆ ಬರ್ತ್ಡೇ ಇಲ್ಲ ತಾಯಿ ಬರ್ತ್ಡೇ, ಇನ್ನೊಂದು ಮದುವೆ ಆಗಿದ್ರೆ ಹೆಂಡತಿ ಬರ್ತ್ಡೇ, ಮದುವೆ ಆಗಿಲ್ಲ ಅಂದ್ರೆ ಸರ್ ಹೇಳಿದ್ರೆ ಫೆಬ್ರವರಿ 14 ಯಾರೋ ಬರ್ತ್ಡೇ, ಹಿಂಗ 3 ಬರ್ತ್ಡೇ ಇಟ್ಕೊಂಡು ದಯವಿಟ್ಟು ರಕ್ತದಾನ ಮಾಡಿ. ಯಾಕಂದ್ರೆ ಮಾಡಿರ್ತೀನಂದ್ರೆ, ಈಗಿಂದ ನಮ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಅಂದ್ರೆ 65ರಿಂದ 70 ವರ್ಷ. ಬಟ್ ನಾವು 100 ವರ್ಷ ಬದುಕಬೇಕಪ್ಪ ಅಂತಂದ್ರೆ ದಯವಿಟ್ಟು ನೀವು ರಕ್ತದಾನ ಮಾಡಿ. ಯಾಕಂದ್ರೆ ಕೆಂಪು ರಕ್ತ ಕಣಗಳು ಏನದಾವಲ್ಲ ನಮ್ಮ ದೇಹದಲ್ಲಿ, ರೆಡ್ ಬ್ಲಡ್ ಸೆಲ್ಸ್ 120 ದಿವಸ ಅಷ್ಟೇ ಜೀವಂತ ಇರೋದವು. ಆಮೇಲೆ ನೀವು ಇರೋದು ಸತ್ತೋಗ್ತಾವ. ಬಿಳಿ ರಕ್ತ ಕಣಗಳು 5 ದಿವಸ ಭಾಳ ಅಂದ್ರೆ 8 ದಿನ ಇರ್ತಾವ, ಆಮೇಲೆ ಸತ್ತೋಗ್ತಾವ. ನಾ ಏನು ವಿನಂತಿ ಮಾಡ್ತೀನಿ ಅಂದ್ರೆ, ಸಾಯುವಂತಹ ರಕ್ತ ಕಣಗಳನ್ನ ನಿಮ್ಮ ದೇಹದಲ್ಲಿ ಯಾಕೆ ಸಾಯ್ತೀರಿ? ಅದನ್ನ ಇನ್ನೊಬ್ರಿಗೆ ದಾನ ಮಾಡಿ, ನಿಮ್ಮ ದೇಹನೂ ಸ್ವಚ್ಛಕತಿ, ಇನ್ನೊಬ್ರು ಜೀವನ ಉಳಿತೀವಿ. ಅದಕ್ಕೆ ಜೊತೆಗೆ ಈ ಸತ್ತಂತ ಅಂಶಗಳು ಭಾಳ ಈಗ ಹೊರಗಡೆ ಏನ್ ಮಾಡ್ತೀವಿ ನಾವು, ಕಿಚನ್ ವೇಸ್ಟ್ ಅಂದ್ರೆ ಏನ್ ಮಾಡ್ತೀವಿ, ಯಾವ್ದೋ ಒಂದು ತಿಪ್ಪೆ ಗುಂಡಿ ಬಿಸಾಕಿ ನಾವು ಯಾವ್ದೋ ಮುನ್ಸಿಪಾಲಿಟಿ ಗಾಡಿ ಬರ್ತಂತ ತಗೊಂಡು ಹೋಗ್ತೀವಿ. ಬಟ್ ಸತ್ತಂತ ಅಂಶಗಳು ನಮ್ಮ ದೇಹದಲ್ಲಿ ಏನ್ ತೊಂದರೆ ಮಾಡ್ತಾವ ಅಂದ್ರೆ, ನಾನಾ ನಮೂನಿ ಕಾಯಿಲೆಗಳನ್ನು ತೊಂದರೆ ಮಾಡ್ತಾವೆ. ಆದ್ರೆ ಎಸ್ಪೆಷಲಿ ಕೊಲೆಸ್ಟ್ರಾಲ್ ಮೋಸ್ಟ್ ಡೇಂಜರ್. ಬಹಳ ಮಂದಿ ಯಾಕೆ ಕೊಲೆಸ್ಟ್ರಾಲ್ ಇತ್ತಿತ್ತಲಾಗ ಉತ್ಪತ್ತಿ ಆಗ್ತದೆ? ಬಹಳ ಮಂದಿ ಜಂಕ್ ಫುಡ್ ಅಂದ್ರೆ ಗೊತ್ತಲ್ಲ, ಗೋಲಗಪ್ಪ, ಲಾಲಿಪಾಪ್, ಬೇಕರಿ ಐಟಮ್, ಪಿಜ್ಜಾ ಎಲ್ಲ ತಿಂದು ನಮ್ಮ ಏನಾಗಿದೆ ಇವತ್ತ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಮನೆ ಹೋಗ್ಬಿಟ್ಟಿದೆ. ಸೊ ಬ್ಯೂಟಿ ಅನ್ನೋದು ಹೋಗ್ಬಿಟ್ಟಿದೆ, ನ್ಯಾಚುರಲ್ ಬ್ಯೂಟಿ ಇಲ್ಲೇ ಅಲ್ಲ, ಎಲ್ಲ ಮೇಕಪ್ ಬಿಟ್ಟಿ ಪರಿಸ್ಥಿತಿ ಇದೆ. ಅದಕ್ಕೆ ಇಂಥ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ನೀವು ಬ್ಯಾಲೆನ್ಸ್ ಮಾಡ್ಬೇಕಪ್ಪ, ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸಬೇಕಪ್ಪ ಅಂತಂದ್ರೆ ದಯವಿಟ್ಟು
ನಿಯಮಿತ ರಕ್ತದಾನ. ನಿಯಮಿತ ಯಾಕೆ ಹೇಳ್ತೀನಿ ಅಂದ್ರೆ ಬಹಳ ಮಂದಿ ಒಂದು ಕ್ವಶನ್ ಮಾಡ್ರಿ, ಯಾವಾಗ ರಕ್ತ ಕೊಟ್ಟಿದೆ ಅಂದ್ರೆ 5 ವರ್ಷದಿಂದ ಕೊಟ್ಟಿದ್ದೆ, 10 ವರ್ಷದಿಂದ ಕೊಟ್ಟಿದ್ದೆ, ಅದು ಎದ್ದು ಬರ್ತದೆ, ಉಪಯೋಗ ಇಲ್ಲ. ನಿಯಮಿತ ಅಂದ್ರೆ ಏನು? ಗಂಡು ಮಕ್ಕಳು 4 ತಿಂಗಳಿಗೊಮ್ಮೆ, ಹೆಣ್ಮಕ್ಳು 3 ತಿಂಗಳಿಗೊಮ್ಮೆ ನೀವು ರಕ್ತದಾನ ಮಾಡಿ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎಲ್ಲಾ ಕಡೆ ಬೈಕ್ ಅದಾವ, ಎಲ್ಲಾ ಕಡೆ ಕಾರು ಅದಾವ. ಎಷ್ಟು ದಿನಕ್ಕೊಮ್ಮೆ ಸರ್ವಿಸ್ ಮಾಡಿಸ್ತೀರಿ? ನಿಮ್ ಕೈಯಾಗ ಹೊಟ್ಟಿಲ್ಲ ಅಂದ್ರೂ ಯಾರ ಕಡೆ ಇಸ್ಕೊಂಡ್ರೆ ಅವ್ರು ಸರ್ವಿಸ್ ಮಾಡ್ತಾರೆ. ಸೊ ಯಾಕೆ ಸರ್ವಿಸ್ ಮಾಡ್ತೀವಿ? ನಮ್ ಗಾಡಿ ಚೆನ್ನಾಗಿರ್ಲಿ, ಎಲ್ಲರ ಅದು ನಡ ರೋಡ್ನಾಗ ಬಿಚ್ಚು ಬೀಳಬಾರ್ದು ಅಂತ ಹೇಳಿ. ಬಟ್ ಅಲ್ಲೇ ಬೆಲೆ ಬಾಳುವಂತ ಗಾಡಿಯನ್ನ ನೀವು ಸರ್ವಿಸ್ ಮಾಡ್ತೀರಿ ಕರೆಕ್ಟ್ ಆಗಿ. ಕೋಡಿಗಟ್ಟಲೆ ಬೆಲೆ ಬಾಳುವಂತ ಈ ದೇವನ್ನ ನೀವು ಯಾಕೆ ಸ್ವಚ್ಛ ಮಾಡ್ತಾರ? ಸ್ವಚ್ಛ ಮಾಡಿಸೋ ಸರ್ವಿಸ್ ಅನ್ನೋದು ಏನಪ್ಪಾ ಅಂದ್ರೆ ರಕ್ತದಾನ. ಅದಕ್ಕೆ ರಕ್ತದಾನ ಒಂದು ರಾಮಬಾಣ, ನಿಮ್ಮ ಆರೋಗ್ಯಕ್ಕೆ ಒಂದು ರಾಮಬಾಣ. ದಯವಿಟ್ಟು ರಕ್ತದಾನ ಮಾಡಿ. ಸೊ ಬಹಳಷ್ಟು ಇದು ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಏನಂತಪ್ಪ ಅಂತಂದ್ರೆ ಒಂದು ಸಾಧನೆ ಮಾಡ್ಬೇಕಂದ್ರೆ ಟೈಮ್ ತಗೊಳ್ಳೋದು, ಬಹಳಷ್ಟು ಟೈಮ್ ತಗೊಳ್ತೇವೆ. ಅದಕ್ಕೆ ನಾವು ಒಂದು 4D 4D ನಮ್ಗೆಲ್ಲ ಬರ್ತಿದೆ. 1ನೇ D ಅಂತ ಹೇಳಿದ್ರೆ ಡಿಸೈರ್, ನಾ ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ನೀವು ನಿರ್ಧಾರ ಮಾಡಬೇಕು. 1ನೇ ಡಿಸೈರ್. 2ನೇದು ಡಿಟರ್ಮಿನೇಷನ್. ಸೊ ಪಕ್ಕ ಇದು ನಾ ಮಾಡೇ ಮಾಡ್ತೀನಿ ಅಂತ. ಇವೆರಡು ಮಾಡುವಾಗ ಕೆಲವೊಂದು ನೆಗೆಟಿವ್ ಮಂದಿ ಕಾಲು ತೆಗ್ತಾರೆ. ಬಿಡ್ಲೆ ಅದೇ ಮಾತಾಡತ್ತೆ ಅಂತ ಹೇಳುದು ಏನಿಲ್ಲ, ಏನೋ ಲಾಲು ಪ್ರಸಾದ್ ಯಾವ ಹಾಕಿರಂತೆ. ಸೊ ಅವ್ಕೆ ಯಾವಕ್ಕೂ ತಲೆ ಬಿಡಬಾರ್ದು. 3ನೇದು ಏನಪ್ಪ ಅಂದ್ರೆ ಡಿಸರ್ವ್. ನೀವು ಮಾಡ್ತಕ್ಕಂಥ ಕೆಲಸ ಡಿಸರ್ವ್ ಆಗಿರ್ಬೇಕು. ಲಾಸ್ಟ್ನೇದು ಏನಪ್ಪಾ ಅಂದ್ರೆ ನಮ್ಮ ಹಿಂದಿನ ಕಾಲದಾಗ ಡೂ ಏನಿತ್ತು, ಡೂ ಆರ್ ಡೈ. ಬಟ್ ಹಳೇದದು. ಅದಕ್ಕೆ ಈಗ ಏನಂತಂದ್ರೆ ಡೂ ಬಿಫೋರ್ ಡೈ. ಸಾಯಿದೊಳಗೆ ಏನಾದ್ರೂ ಒಂದು ಸಾಧನೆ ಮಾಡಿ ಸಾಯ. ಸೊ ಬಹಳ ಹೆಲ್ಪ್ ಆಗ್ತದೆ. ಅದಕ್ಕೆ ಇವು 4D ನೆನಪಿಟ್ಟು ಸಾಕು. ಯಾವ್ಯಾವು? ಡಿಸೈರ್, ಡಿಟರ್ಮಿನೇಷನ್, ಡಿಸರ್ವ್, ಡೂ ಬಿಫೋರ್ ಡೈ. ಇವು 4 ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ರಿ. ಇವರೆಲ್ಲ ಸಾಧಕರು ಇಲ್ಲೆಲ್ಲ ಬಂದಾರಲ್ಲ, ಅವನ ಕಡೆ ಅನಿಸ್ಕೊಂಡು ಇವನ ಕಡೆ ಉಳಿಗೆ ತಿನ್ಕೊಂಡು ಸೊ ಅವ್ರ ಕಾಲೇಜ್ ಇವ್ರ ಕಾಲೇಜಿಗೆ ಬಂದಿರ್ತಾರೆ. ಸೊ ಇವು 4 ಮಾಡ್ಬೇಕಂದ್ರೆ 3P. 3P. 1ನೇದೇನು? ಪೇಷನ್ಸ್, ತಾಳ್ಮೆ ಮಾಡಬೇಕು. ಸೊ ಈಗ ಅವಸರ ನಾನು ಒಮ್ಮಿಂದ ಮೇಲೆ ರ್ಯಾಂಕ್ ಬರ್ತೀನಿ ಅಂದ್ರೆ ಆಗುದಿಲ್ಲ, ಡೈಲಿ ರಾತ್ರಿ ಓದ್ಬೇಕು. ಸೊ ಸೊಸೈಟಿ ಒಳಗಂದ್ರೆ ನೀವು ಸಾಧನೆ ಮಾಡ್ಬೇಕಂದ್ರೆ ನಮಗೆ ಬರೋದಿಲ್ಲ. 4 ಮಂದಿ ಕಡೆ ನೀವು ಅವಮಾನ ಆಗೋದು, ಅಸಹ್ಯ ಆಗ್ಬೇಕಲ್ಲ. ಸೊ ಅಂದಾಗ ಮಾತ್ರ. ಸೊ 2ನೇದೇನು? ಪೇಷನ್ಸ್ ಆದ್ಮೇಲೆ ನೀವು ಮಾಡಲಿಲ್ಲ, ತಾಳ್ಮೆ ಇಟ್ಕೊಂಡು ಏನ್ ಮಾಡ್ತೇವೆ? ಪರ್ಫಾರ್ಮ್. ನೀವು ಬರೀ ಬುಕ್ ಒಳಗೆ ಓದಿ ಬುಕ್ ಒಳಗಾದ್ರೆ ಉಪಯೋಗ ಇಲ್ಲ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಅದಾವ. ನೀವೇನ್ ಮಾಡ್ತೀರಿ? ಸೋಷಿಯಲ್ ಮೀಡಿಯಾದಾಗ ಬರಲಿ. ಸೊ ಈಗಿನ ಸೋಷಿಯಲ್ ಮೀಡಿಯಾ ಅನ್ನೋದು ರಾತ್ರಿ 2 ಗಂಟೆ ಬಂದು ಬೇರೆನೇ ನೋಡ್ತಾರೆ. ಅದು ಬೇಡ. ನೀವು ಮಾಡ್ತಕ್ಕಂಥ ಕೆಲಸಗಳೇನದಾವಲ್ಲ, ಸಾಧನೆ ಅನುಭವಿಸ್ತಕ್ಕಂಥವು ದಯವಿಟ್ಟು ಅವು ಪರ್ಫಾರ್ಮೆನ್ಸ್. ಸೊ ಅದನ್ನು ಗೊತ್ತಾಗ್ಬೇಕು 4 ಮಂದಿಗೆ, ಅಂದಾಗ ಮಾತ್ರ ಆಗ್ತದೆ ಅಂತ ಹೇಳ್ತಾ. ಸೊ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ KVK ಫೌಂಡೇಶನ್ ಹರ್ಷ ಸರ್ಗೆ ಮತ್ತು ದಿವ್ಯಾ ಮೇಡಮ್ ಅವರಿಗೆ ಹಾಗೂ ವಿದ್ಯಾಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಸೊ ಇನ್ನೂ ಬಹಳ ಇದೆ ಮಾತಾಡೋದು. ಸೊ ಅದಕ್ಕೆ ಇವರೆಲ್ಲರಿಗೆ ನಾವು ಅಭಿನಂದನೆ ತಿಳಿಸ್ತಾ ಕೊನೆಗೆ ಒಂದು ವರ್ಡ್ ಹೇಳ್ತೀನಿ. ಸೊ ಈಗ ಆಲ್ರೆಡಿ ಹೇಳಿದೆ, ಜನ್ಮ ನೀಡುವವಳು ಜನನಿ, ಮುಂದೆ ಮರುಜನ್ಮ ನೀಡುವವರು ರಕ್ತದಾನಿ. ರಕ್ತದಾನ ಬಹಳಷ್ಟು ಶ್ರೇಷ್ಠ ಇದೆ. ಜನ್ಮ ನೀಡುವವಳು ಜನನಿ, ತಾಯಿ ಅಂತೀವಿ. ನಿಜವಾಗಿ ಮರುಜನ್ಮ ನೀಡೋರು ಯಾರಪ್ಪ ಅಂತಂದ್ರೆ ರಕ್ತದಾನ. ಅದಕ್ಕೆ ಈಸ್ ಎ ರಿಯಲ್ ಹೀರೋ. ಸೊ ಇನ್ನೊಂದು ಕೋಟ್ ಹೇಳ್ತೀನಿ, ಜೀವ ಇರುವವರೆಗೂ ದಯವಿಟ್ಟು ರಕ್ತದಾನ ಮಾಡ್ರಿ. ಎಲ್ಲಿವರೆಗೆ? ಜೀವ ಇರುವವರೆಗೂ ರಕ್ತದಾನ ಮಾಡ್ರಿ. ಜೀವ ಹೋಗುವಾಗ ಅಂಗಾಂಗ ದಾನ ಮಾಡ್ರಿ. ಸಾಯಕತ್ತಿರ್ಬೇಕಂದ್ರೆ ಕಿಡ್ನಿ ದಾನ ಮಾಡ್ರಿ, ಕಣ್ಣು ದಾನ ಮಾಡ್ರಿ. ಜೀವ ಹೋದ ಮೇಲೆ ದೇಹ ದಾನ ಮಾಡ್ರಿ, ಕೇಸ ದಾನ ಮಾಡ್ರಿ, ಏನಾದ್ರು ಮಾಡ್ರಿ. ಸೊ ಅದಕ್ಕೆ ಈ ವರ್ಡ್ಗಳನ್ನ ನೆನ್ಪಿಟ್ಕಂತ ಬಹಳಷ್ಟು ಹೆಲ್ಪ್ ಆಗ್ತವೆ. ಯಾಕಂದ್ರೆ ಈ ರಕ್ತದಾನ ಯಾಕೆ ಮಾಡ್ರಿ ಅಂತಂದ್ರೆ ಈ ದೇಹದಾನ ಮಾಡ್ತೀರಿ, ದೇಹದಾನ ಮಾಡಿದಾಗ ಅದು ನೋಡಕ್ ನೀವೇ ಇರೋದಿಲ್ಲ, ಸತ್ತವಾಗಿರ್ತದೆ. ಬಟ್ ರಕ್ತದಾನ ಮಾಡ್ರಿ. ಪ್ರೆಗ್ನೆಂಟ್ ಲೇಡಿ ನೀವು ರಕ್ತದಾನ ಮಾಡಿದ್ರೆ ತಾಯಿ ಮಗು ಎರಡು ನಿಮ್ಮ ಕಣ್ಣು ಮುಂದೆ ಓಡಾಡ್ತವ, ಅದು ಖುಷಿ. ಅದಕ್ಕೆ ನಾನು ಏನ್ ಹೇಳೋದಪ್ಪ ಅಂದ್ರೆ ಜೀವ
ಮಾತಾಡಲಿಕ್ಕೆ ಅವಕಾಶ ನೀಡುವಂಥ ವೇದಿಕೆ ಮತ್ತು ಎಲ್ಲ ವಿದ್ಯಾರ್ಥಿ ಗಣ್ಯರಿಗೆ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ